ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೋಮು ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಪುಣ್ಯ ಕ್ಷೇತ್ರವಾಗಿರುವ ಗದಗದ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಮಠದ 2026ನೇ ಸಾಲಿನ ಜಾತ್ರಾ ಮಹೋತ್ಸವ ಏಪ್ರಿಲ್ 17ರಿಂದ ಅದ್ದೂರಿಯಾಗಿ ಚಾಲನೆಗೊಂಡಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿವಿಧ ವೈವಿಧ್ಯಮಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ತಿಂಗಳ ಪರ್ಯಂತ ಶ್ರೀಮಠದಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಇನ್ನು ಜಾತ್ರೆಯ ಸಂಭ್ರಮ ಏಪ್ರಿಲ್ 17ರ ಅಕ್ಷತದಗಿ ಅಮಾವಾಸ್ಯೆಯಂದು ತೇರಿನ ಗಟ್ಟಿ ಹೊರಹಾಕುವ ಶಾಸ್ತ್ರದೊಂದಿಗೆ ಆರಂಭವಾಗಿದೆ. ನಂತರ ಹರಿಪುರ ಯಾತ್ರೆ ಮತ್ತು ಕಳಸಾರೋಹಣ. ಏಪ್ರಿಲ್ 22ರಂದು ಶ್ರೀ ಜಗದ್ಗುರುಗಳು ಮೆರವಣಿಗೆ ಮೂಲಕ ಹರಿಪುರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಅಂದು ಸಾಯಂಕಾಲ 5 ಗಂಟೆಗೆ ಅದ್ದೂರಿಯಾಗಿ ತೇರಿನ ಕಳಸಾರೋಹಣ ನಡೆಯುತ್ತೆ. ಲಕ್ಷ್ಮೇಶ್ವರ ಹಾಗೂ ವಿವಿಧ ಗ್ರಾಮಗಳ ಭಿಕ್ಷೆ. ಏಪ್ರಿಲ್ 27ರಂದು ಲಕ್ಷ್ಮೇಶ್ವರ ನಗರದಲ್ಲಿ ಭಿಕ್ಷಾ ಕಾರ್ಯಕ್ರಮ ಜರುಗಲಿದ್ದು, ಏಪ್ರಿಲ್ 28ರಂದು ಕೋಳಿವಾಡ ಗ್ರಾಮದ ದ್ಯಾಮವ್ವ ದೇವಿಗೆ ಉಡಿ ತುಂಬುವ ವಿಶೇಷ ಧಾರ್ಮಿಕದ ವಿಧಿವಿಧಾನ ನಡೆಯುತ್ತೆ. ನಂತರದ ದಿನದಲ್ಲಿ ಖಾನಾಪುರ ಹಾಗೂ ಹರಿಪುರಗಳಲ್ಲಿ ಭಿಕ್ಷಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಮಹಾರಥೋತ್ಸವದ ಸಂಭ್ರಮವಾಗಿ ಹುಣ್ಣಿಮೆಯ ದಿನವಾದ ಮೇ 1 ಶುಕ್ರವಾರ ಜಾತ್ರೆಯ ಅತ್ಯಂತ ಪ್ರಮುಖ ಆಕರ್ಷಣೆಯಾಗಿದೆ. ಅಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀಗಳು ಹರಿಪುರದಿಂದ ಶಿರಹಟ್ಟಿಗೆ ಪುರಪ್ರವೇಶ ಮಾಡಿ ಉಚ್ಚಾಯ ಎಳೆಯೋದ್ರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಯಂಕಾಲ 5 ಗಂಟೆಗೆ ಭಕ್ತ ಸಾಗರದ ನಡುವೆ ಭವ್ಯ ರಥೋತ್ಸವ ಜರುಗಲಿದ್ದು, ನಂತರ ಧರ್ಮಸಭೆ ಜರುಗಲಿದೆ. ವಿಶಿಷ್ಟ ಸಂಪ್ರದಾಯಗಳು. ಮೇ 2 ಬೆಳಿಗ್ಗೆ ಗುಡಾರ ಬಿನ್ನಾಯ ಹಾಗೂ ಸಾಯಂಕಾಲ 5 ಗಂಟೆಗೆ ರೋಚಕ ಕಡುಬಿನ ಕಾಳಗ ಮತ್ತು ಧರ್ಮಸಭೆ ಜರುಗುತ್ತೆ. ಮೇ 3 ಸಂಗೀತ ಪ್ರೇಮಿಗಳಿಗಾಗಿ ಮುಂಜಾನೆ 10 ಗಂಟೆಯಿಂದ ಭವ್ಯ ಸಂಗೀತ ಕಚೇರಿ ಆಯೋಜನೆ ಮಾಡಲಾಗಿದೆ. ಮೇ 6 ಗಣಾರಾಧನೆ ಮತ್ತು ಪಕ್ಕೀರ ವೇಷ. ಈ ದಿನದ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದುದು. ರಾತ್ರಿ 9:15ಕ್ಕೆ ಶ್ರೀ ಜಗದ್ಗುರುಗಳು ಫಕೀರರ ವೇಷದಲ್ಲಿ ನಗಾರಿ ಖಾನಿಗೆ ದಯ ಮಾಡಿಸಿ ಊದು ಹಾಕಿ ಕುರಾನ್ ಪಠಣ ಮಾಡಿಸುವುದರ ಮೂಲಕ ಸೌಹಾರ್ದತೆಯ ಸಂದೇಶ ಸಾರಲಿದ್ದಾರೆ. ಈ ಮಹಾಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಮಠದ ವತಿಯಿಂದ ಪ್ರಸಾದ ಹಾಗೂ ವಸತಿ ವ್ಯವಸ್ಥೆಗಳಿಂದ ಮಾಡಿಕೊಳ್ಳಲಾಗ್ತಾ ಇದೆ ಎಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.